ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಕುಡಿಯುವ ನೀರಿನ ಸಮಸ್ಯೆ, ನೀರಿನ ದಾಹ ತೀರಿಸಿದ ವ್ಯಾಪಾರಿ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲ ನಗರದಲ್ಲಿ 24x7 ಕುಡಿಯುವ ನೀರು ಸರಿಯಾಗಿ ಪೂರೈಕೆ ಆಗದ ಕಾರಣ ನಗರದಲ್ಲಿ ನೀರಿನ ಹಾಹಾಕಾರ ಜೋರಾಗಿದೆ. ಅಧಿಕಾರಿಗಳು ಮಾಡಬೇಕಾಗಿರುವ ಕೆಲಸವನ್ನು ಇಳಕಲ್ಲ ನಗರದ ಮೊಹಮ್ಮದ್ ಅಸ್ಲಾಂ ವ್ಯಾಪಾರಿ ಅವರು ನೀರಿನ ಸಮಸ್ಯೆಯನ್ನು ಕಂಡು ವಾರ್ಡ್ನ ಜನರಿಗೆ ಟ್ಯಾಂಕರ್ ಮೂಲಕ ಕುಡಿಯುವ ನೀರನ್ನು ಪೂರೈಸಿ ವಾರ್ಡ್ನ ಜನರ ನೀರಿನ ದಾಹವನ್ನು ತೀರಿಸಿದ್ದಾರೆ. ಸರಿಯಾಗಿ ಬಾರದ ಕುಡಿಯುವ ನೀರಿನಿಂದ ಜನರು ಪರದಾಡುವಂಥ ಸ್ಥಿತಿ ನಗರದಲ್ಲಿ ನಿರ್ಮಾಣವಾಗಿದ್ದು, ಬೇಸಿಗೆ ಕಾಲದಲ್ಲಿ ಸರಿಯಾಗಿ ಕುಡಿಯುವ ನೀರು ಪೂರೈಸುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಬಿರು ಬಿಸಿಲಿನಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರು ಸರಿಯಾಗಿ ಪೂರೈಸದ ಕಾರಣ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡಿದ್ದಾರೆ. ಸಮಸ್ಯೆ ಆಗೈತಿ. ನಮ್ಮ ಅಸ್ಲಾಂ ವ್ಯಾಪಾರಿ ಅವರು ಒಂದು ಟ್ಯಾಂಕ್ ತೊಗೊಂಬಂದು ನಮ್ಗೆ ಇಲ್ಲಿ ಎಲ್ಲರಿಗೂ ನೀರಿನ ವ್ಯವಸ್ಥೆ ಮಾಡ್ಯಾರ. ಅವ್ರಿಗೆ ನಮ್ಮ ಹೋಳಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ಟ್ಯಾಂಕರ್ ಬಂದಿದ್ರೆ ಮತ್ತೊಂದು ಟ್ಯಾಂಕರ್ ಬರ್ತೀರಿ ಮತ್ತೀಗ ಮತ್ತು ನಾಳೆ ಫಿಲ್ಟರ್ ನೀರು ಬರುತ್ತೆ. ಅದು ತೊಗೊಂಬಂದು ಇಲ್ಲಿ ಎಲ್ಲರಿಗೂ ಕೊಡ್ತಾ ಅವರು ನಾವು ನಮ್ಮ ಹೋಳಿ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಭಾರಿ ಅನುಕೂಲ ಆಗೈತಿ. ಭಾರಿ ಅನುಕೂಲ ರೀ. 15 ದಿವಸ ಅಂತ ನೀವು ಹೇಳ್ರಿ ಒಟ್ಟಲ್ಲಿ ಹೇಳ್ರಿ. ಯಾವಾಗ ನೀರು ಚಲೋ ಆಗುತ್ತಾ ಅಲ್ಲಿ